ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ವಿಷಯದೊಂದಿಗೆ ಹೊಸ ರೀತಿಯಾಗಿ ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಒಂದು ಹೊಸ ರೀತಿಯಾದ ವಿಷಯವನ್ನು ಹೇಳೋಕೆ. ಫಸ್ಟ್ ವಿಡಿಯೋದಲ್ಲಂತೂ ನಾನು ಬಿಸ್ನೆಸ್ ಮಾಡಲ್ ಬಗ್ಗೆ ಹೇಳಿದೆ, ಬಟ್ ಈ ಸರಿ ಮಾತ್ರ ಬಿಸ್ನೆಸ್ ಬಗ್ಗೆ ಅಂತೂ ಅಲ್ವೇ ಅಲ್ಲ. ಸೊ ನಾನಿವತ್ತು ಬಿಸ್ನೆಸ್ನ ಬಿಟ್ಟು ನಮ್ಮ ಪರ್ಸ್ನಲ್ ಲೈಫ್ಗೆ ಬಂದಿದ್ದೀನಿ. ಸೊ ಅಂದರೆ ಬಿಸ್ನೆಸ್ ಎಷ್ಟು ಮುಖ್ಯನೋ ಹಾಗೆಯೇ ನಮ್ಮ ಪರ್ಸ್ನಲ್ ಲೈಫ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ನಾವು ಅಂದರೆ ಮಾನವರು ಒಂದು ಸಂಘಜೀವಿ ಆಯ್ತಾ. ನಾವು ಸಮಾಜದಲ್ಲಿ ಬದುಕೋದ್ರಿಂದ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನಾಗ್ತದ, ವ್ಯಕ್ತಿಗೆ ಕೋಪ, ಹೌದಲ್ವಾ, ಎಲ್ರಿಗೂ ಕೋಪ ಅಂತೂ ಬಂದಿರುತ್ತೆ. ನನ್ಗೂ ಕೂಡ ಕೋಪ ಬಂದ್ಮೇಲೆನೆ ಈ ವಿಡಿಯೋ ಮಾಡಿರೋದು. ಸೊ ಹಂಗೆ ಈ ಕೋಪ ಬಂದಾಗ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು, ನನಗೆ ಕೋಪ ಬಂದಾಗ ನಾನು ಯಾವ ತರ ಕಂಟ್ರೋಲ್ ಮಾಡ್ತೀನಿ, ಅದೇ ಟಿಪ್ಸ್ ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಮ ಹಿಂದಿನ ವಿಡಿಯೋ ಆಗಿರ್ಬೋದು ಅಥವಾ ಇವಾಗಿನ ವಿಡಿಯೋ ಆಗಿರ್ಬೋದು, ನಿಮ್ಗೆ ಏನಾದರೂ ಇಷ್ಟ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡಿ ಮತ್ತೆ ಬೆಲ್ ಬಟನ್. ಸೊ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೆಳಗೆ ಕೊಟ್ಟಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಮಾತ್ರ ನಾವು ನಮ್ಮ ಗೋಲನ್ನು ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ನಿಮ್ಗೆಲ್ರಿಗೂ ಕೇಳ್ಕೊಳೋದು ಒಂದೇ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ. ಇದೊಂದು ಮೋಟಿವೇಶನಲ್ ವಿಡಿಯೋ. ಸೊ ನಿಮ್ಗೆಲ್ರಿಗೂ ಹೇಳಿದೆ, ನಾನಿವತ್ತು ನಿಮಗೆ ಕೋಪ ಅಥವಾ ಎಮೋಷನ್ನ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತ. ಸೊ ನಾನು ನಿಮಗೆ ಒಂದು 5 ಟಿಪ್ಸ್ಗಳನ್ನು ಹೇಳ್ತೀನಿ. ಸೊ ನಿಮಗೆ ಕೋಪ ಬಂದಾಗ ಅಥವಾ ನಿಮಗೆ ತುಂಬ ಅಳಬೇಕು ಅಂತ ಅನಿಸ್ದಾಗ ಈ 5 ಟಾಪ್ ಟಿಪ್ಗಳನ್ನು ನೀವು ನಿಮ್ಮಲ್ಲಿ ಬಳಕೆ ಮಾಡ್ಕೊಂಡಾಗ ಮಾತ್ರ ಸೊ ಏನಾಗುತ್ತೆ, ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ನ ಕಾಣ್ಬೋದು. ಸೊ ಮೊದಲೇ ಟಿಪ್ ಏನಪ್ಪಾ ಅಂತಂದ್ರೆ, ಇದು ಭಾಳ ಇಂಪಾರ್ಟೆಂಟ್ ಟಿಪ್ ಐತಿ. ಸೊ ನೀವೆಲ್ಲರೂ ಇದನ್ನ ಗಮನ ಇಟ್ಟು ಕೇಳಿ. ಸೊ ನಾನು ಮೊದಲೇದಾಗಿ ಯಾವ ಟಿಪ್ ಅನ್ನ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ, ರೀಸನ್ ಏನಿದು. ರೀಸನ್ ಅಂತಂದ್ರೆ, ನೀವು ಯಾವ ಕಾರಣಕ್ಕಾಗಿ ಕೋಪನ ಮಾಡ್ಕೊಂಡಿದ್ದೀರಾ, ಯಾವುದಕ್ಕಾಗಿ ನೀವು ಕೋಪನ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಮೊದಲೇದಾಗಿ ನೀವು ಫಸ್ಟ್ ಮನಗಣನೆ ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಫಸ್ಟ್ ಥಿಂಗ್, ನಾನು ಏನಕ್ಕೋಸ್ಕರ ಕೋಪ ಮಾಡ್ಕೊಂಡೆ, ಯಾವ ಕಾರಣಕ್ಕಾಗಿ, ಸಹಿತನ ನನ್ಗೆ ಮೋಸ ಮಾಡಿದ್ನ ಅಂತ ಕೋಪ ಮಾಡ್ಕೊಂಡ, ಅಥವಾ ಅಣ್ಣ ನನ್ಗೆ ಬೈದ ಅಂತ ಕೋಪ ಮಾಡ್ಕೊಂಡ, ಇಲ್ಲ ಅಪ್ಪ ಅಮ್ಮನ ಮೇಲೆ ಕೋಪ ಬಂತ. ಹೀಗೆ ನಾವು ಒಂದಲ್ಲ ಒಂದು ಕಾರಣದಿಂದ ಯಾರಾದ್ರ ಮೇಲೆ ಕೋಪ ಮಾಡ್ಕೊಂಡಿರ್ತೀವಿ. ಯಾವ ಕಾರಣದಿಂದ ಮಾಡ್ಕೊಂಡೆ ಮೊದಲೇ ಪಾಯಿಂಟ್, ಅದನ್ನ ನೆನ್ಪಿಟ್ಕೋಬೇಕು. ಎರಡನೇ ಮೇನ್ ಪಾಯಿಂಟ್, ಕೋಪ ಬಂದ ತಕ್ಷಣ ಕಣ್ ಮುಚ್ಕೊಂಡ್ಬಿಡಿ. ಏನಿದು ಕಣ್ ಮುಚ್ಕೊಳೋದು, ರೀಸನ್ ನ ನೆನ್ಪು ಮಾಡ್ಕೊಳೋದು ಏನಿದು ಅಂತ ಇದ್ರೆ ಏನು ಇಲ್ಲ. ಸೊ ನಿಮ್ಗೆ ಕೋಪ ಬಂದಾಗ 1 ಸೆಕೆಂಡ್ ಕಣ್ ಮುಚ್ಕೊಂಡ್ ಬಿಟ್ರೆ ನಿಮ್ಗೆ ಏನೂ ಕಾಣಲ್ಲ, ಯಾವ ಕೋಪನೂ ಕಾಣಲ್ಲ, ಯಾವುದೇ ರೀತಿಯ ವಿಷಯಗಳ ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ, ಸೊ ಎಲ್ಲರೂ ಹೇಳ್ತಾರೆ ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಜ್ಞಾನ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾವೇನಾಗ್ಬೋದು, ಸಕ್ಸಸ್ ಅನ್ನ ಕಾಣ್ಬೋದು ಅಂತ ಎಷ್ಟೋ ವ್ಯಕ್ತಿಗಳು ಕೂಡ ಹೇಳ್ತಾರೆ. ಹಾಗೇನೆ ಅಲ್ಲಿ ಮೇನ್ ಜ್ಞಾನದಲ್ಲಿ ಕಣ್ಣನ್ನ ಮುಚ್ಚಿದಾಗ ಇನ್ನು ಹೆಚ್ಚು ಶಕ್ತಿ ಅಥವಾ ಇನ್ನು ಹೆಚ್ಚು ಜ್ಞಾನದ ಬೆನಿಫಿಟ್ ಅನ್ನ ಕಾಣ್ತೀವಿ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ಇಲ್ಲಿ ನಾನ್ ನಿಮ್ಗೆ ಏನಕ್ಕೆ ಕಣ್ಣನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೇನ್ ಆಗಿ ನೀವು ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ತೋ ಅವ್ರನ್ನ ಪದೇ ಪದೇ ನೋಡಿದಾಗ, ಅವರ ವರ್ತನೆಗಳನ್ನ ಪದೇ ಪದೇ ನಿಮ್ಗೆ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಮತ್ತೆ ಇನ್ನಷ್ಟು ಕೋಪ ಹೆಚ್ಚಾಗುತ್ತೆ. ಸೊ ನೀವು ಒಂದು ಕ್ಷಣ ಕಣ್ ಮುಚ್ಕೊಂಡ್ ಬಿಟ್ರೆ ಸೊ ನಿಮ್ಮಲ್ಲಿ ಒಂದು ಸಮಾಧಾನ, ಒಂದು ಆ ಫೀಲ್ ಅಂತೂ ಬಂದೇ ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇನ್ನ ಥರ್ಡ್ ಮೇನ್ ಟಿಪ್ ಏನಪ್ಪಾ ಅಂತಂದ್ರೆ, ಜಸ್ಟ್ ಕೌಂಟ್ ದಿ ನಂಬರ್. ಏನಿದು ಕೌಂಟ್ ದಿ ನಂಬರ್, ಏನು 1 2 3 ಏನಾದ್ರೂ ಹೇಳ್ತಾ ಇದ್ದೇವಾ ನಾವು ಇಲ್ಲಿ, ನನ್ ಕೋಪ ಬಂದೈತೆ ಏನ್ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಸೊ ನೀವ್ ಯಾವಾಗ ಕಣ್ ಮುಚ್ಕೊಂತಿರೋ ಅವಾಗ 1 to 10 ತನಕ ಜಸ್ಟ್ ನಿಮ್ಮಲ್ಲೇ ನೀವು ಏನ್ ಮಾಡ್ರಿ, 1 2 3 4 5 6 7 8 9 10 ಅಂತ ಜಸ್ಟ್ ಹೇಳಿ. ಸೊ ಅವಾಗ ತನ್ನಿಂದ ತಾನೇನೆ ನಿಮ್ಮ ಸಿಟ್ಟು ಒಂದು ಕ್ಷಣ ಸೊ ಅದು ನಿಲ್ಲೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಆಲ್ಮೋಸ್ಟ್ ನಿಮ್ಮ ಕೋಪ ಇಳ್ದೋಗ್ಬಿಡುತ್ತೆ. ಅವಾಗ ನಿಮ್ಮ ಬುದ್ಧಿಶಕ್ತಿ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಕಾನ್ಸಂಟ್ರೇಷನ್ ಬಗ್ಗೆ ಏನು ಮಾಡುತ್ತೆ, ಬೇರೆ ಕಡೆ ಎಳ್ಕೊಂಡು ಹೋಗುತ್ತೆ. ಅಂದರೆ ಕೋಪನ ಸ್ವಲ್ಪ ಆಲ್ಮೋಸ್ಟ್ ಕಂಟ್ರೋಲ್ ಮಾಡುತ್ತೆ ಈ ಥರ ಮಾಡೋದ್ರಿಂದ. ಇನ್ನು 4th ಟಿಪ್ ಏನಂತಂದರೆ, ಚೇಂಜ್ ಯುವರ್ ಮೂಡ್, ಅಥವಾ ನಿಮ್ಮ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಹರಿಸ್ಬೇಕು. ನಿಮ್ಮ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಹರಿಸಿದಾಗ ನಿಮ್ಮಲ್ಲಿರುವಂತಹ ಇಚ್ಛಾಶಕ್ತಿ ಆಗಿರ್ಬೋದು, ಜೊತೆಗೆ ನಿಮ್ಮ ಮೈಂಡ್ ಸೆಟ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಇಷ್ಟ ಆಗಿರೋ ಮ್ಯೂಸಿಕ್ನ ಕೇಳೋದ್ರ ಮೂಲಕ, ಅಥವಾ ನಿಮಗೆ ಇಷ್ಟ ಆಗಿರುವ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳೋ ಮೂಲಕ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಸಿಹಿ ಘಟನೆ ಏನು ನಡೆದಿರುತ್ತೆ ಅಲ್ವಾ, ಆ ಘಟನೆಯನ್ನು ನೆನೆಸ್ಕೊಳೋದ್ರ ಮೂಲಕ ನೀವು
ಏನು ಮಾಡ್ಬೋದು ಅಂತಂದರೆ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಥರ ನೀವು ಏನಾದರೂ ನಿಮಗೆ ಕೋಪ ಬಂದಾಗ ನಾನು ಹೇಳಿರೋ ಟಿಪ್ಸ್ಗಳನ್ನ ಏನಾದರೂ ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕೋಪ ಸಲೀಸಾಗಿ ಹೋಗಿಬಿಡುತ್ತೆ. ಸೊ ಎಲ್ರಿಗೂ ಕೋಪ ಅಂತೂ ಬಂದೇ ಬರುತ್ತೆ, ನನಗೂ ಕೂಡ ಬಂದಿರುತ್ತೆ. ಸೊ ನನ್ನ ತಮ್ಮ ಯಾವಾಗಲೂ ಹೇಳೋದೇನೆಂದರೆ, ಅಕ್ಕ ನಿನಗೇನಾದರೂ ಕೋಪ ಬಂದಾಗ ಸೊ ನೀನು ನಿನ್ನ ಸ್ವೀಟ್ ಮೂಮೆಂಟ್ನ ನೆನ್ಪು ಮಾಡ್ಕೊ ಅಂತ. ಸೊ ನಾನು ಯಾವಾಗಲೂ ನನಗೆ ಕೋಪ ಬಂದಾಗ ನಾನು ಹಾಗೆ ಮಾಡೋದು. ಸೊ ನಿಮಗೂ ಕೂಡ ಕೋಪ ಬಂದಾಗ ನಿಮಗೆ ಇಷ್ಟ ಆಗಿರೋ ಅಣ್ಣ, ತಮ್ಮ, ಅಪ್ಪ, ಅಮ್ಮ ಸೊ ಅವರ ಸಜೆಷನ್ನ ಖಂಡಿತವಾಗ್ಲೂ ತಗೋರಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಸಿಟ್ಟು ಖಂಡಿತವಾಗ್ಲೂ ಹೋಗಿಬಿಡುತ್ತೆ. ಸೊ ದೊಡ್ಡ ವ್ಯಕ್ತಿಗಳು ಯಾವಾಗಲೂ ಹೇಳ್ತಾರೆ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ಅದು ನಮ್ಮ ಜೀವನವನ್ನೇ ನಾಶ ಮಾಡುತ್ತೆ. ಸೊ ನಾವು ಯಾಕೆ ನಮ್ಮ ಸಂಬಂಧವನ್ನು ಈ ಚಿಕ್ಕ ಕೋಪದಿಂದ ಹಾಳು ಮಾಡ್ಕೋಬೇಕು? ವಿತ್ ಅ ಸ್ಮೈಲ್ ನಾವು ಯಾವಾಗಲೂ ಹ್ಯಾಪಿಯಾಗಿ ಬದುಕೋಣ, ಹ್ಯಾಪಿಯಾಗಿ ಇರೋಣ ಎಲ್ಲರ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಕೂಡ ಇನ್ನೂ ಹುಮ್ಮಸ್ಸು ಬರುತ್ತೆ ಹೊಸ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. Thank you so much.